ಪಾದಯಾತ್ರೆ ವಿರೋಧ ಪಕ್ಷದಲ್ಲಿದ್ದಾಗ ಮಾಡ್ತಕ್ಕಂಥದ್ದು ಭಾಳ ಸುಲಭ. ಇವ್ರ ಸರ್ಕಾರ ಬಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷಗಳು ಆಗಿದೆ ಈಗ ಆಲ್ರೆಡಿ. DMK ಸರ್ಕಾರ ಇವರ ಮಿತ್ರ ಪಕ್ಷವೇ ಅಲ್ಲಿ ಆಡಳಿತದಲ್ಲಿ ಇದ್ದಿತ್ತು. ಆವಾಗಲೇ ಆ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಮುಂದೆ ಏನಾಗುತ್ತೆ ಕಾದು ನೋಡೋಣ. ಸರ್, ಈಗ ಸಿದ್ದರಾಮಯ್ಯ ಸರ್ಕಾರದಾಗ 40% ಕಮಿಷನ್ ಆರೋಪ ಇತ್ತು. DK ಶಿವಕುಮಾರ್ ಮೇಲೆ ಸರಿ ಹೋಗುತ್ತಾ ಹೇಗೆ? ಇದೆಲ್ಲದಕ್ಕೂ ಕೂಡ ಕಾಲವೇ ಉತ್ತರ ಕೊಡ್ತದೆ. DK ಶಿವಕುಮಾರ್ ಅವ್ರು ಏನು ಅಂತೇಳಿ ಕಳೆದ 3 ವರ್ಷದಲ್ಲಿ ಬೆಂಗಳೂರಿನಲ್ಲಿ ಮಾತನಾಡ್ತಾ ಇದ್ದಾನೆ. ಹಾಗಾಗಿ ಈಗ ಏನೋ ಅದನ್ನು ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ. ಅವ್ರಿಗೆ ಒಳ್ಳೆ ಅವಕಾಶ ಸಿಕ್ಕಿದೆ, ಅವ್ರಿಗೆ ಒಳ್ಳೆ ಆಡಳಿತ ನೀಡಲಿ ಅಂತೇಳಿ ರಾಜ್ಯದ ಜನ ಬಯಸ್ತಾ ಇದ್ದಾರೆ. ಯತ್ನಾಳ್ ಅವರು ಏನು DK ಮುಖ್ಯಮಂತ್ರಿ ಆದಷ್ಟೇ ಮೊದಲನೇ ಕರೆ ಹೋಗಿರೋದೇ ರಾಜ್ಯಾಧ್ಯಕ್ಷರಿಂದ ಬಿಜೆಪಿ, ಇದು ಅವ್ರಿಗೆ ಖುಷಿ ತರುವಂಥ ವಿಚಾರ ಅಂತ ನೋಡ್ರಿ ಪಾಪ, ನೀವು ನಾನು ಯಾರ ಹೆಸರನ್ನು ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಅವರ ಪರಿಸ್ಥಿತಿಯನ್ನು ತಾವು ಅರ್ಥ ಮಾಡ್ಕೊಳ್ಳಿ. ಕೆಲವ್ರಿಗೆ ವಿಜೇಂದ್ರ ಹೆಸರು ಹೇಳದೇ ಇದ್ದರೆ ತಿಂದಿದ್ದು ಅರಗೋದಿಲ್ಲ. ಕೆಲವ್ರಿಗೆ ವಿಜೇಂದ್ರ ಹೆಸರು ಹೇಳದೇ ಇದ್ದರೆ ಮೀಡಿಯಾದಲ್ಲಿ ಪ್ರಚಾರ ಸಿಗೋದಿಲ್ಲ. ಕೆಲವ್ರಿಗೆ ವಿಜೇಂದ್ರ ಹೆಸರು ತೆಗೆದುಕೊಳ್ಳದೆ ಹೋದರೆ ರಾಜಕೀಯವಾಗಿ ಕಳೆದು ಹೋಗ್ತಾರೆ. ಹಾಗಾಗಿ ಕೆಲವರು ಬೇರೆ ಬೇರೆ ಮುಖಂಡಗಳು ನನ್ನ ಹೆಸರನ್ನು ತೆಗೆದುಕೊಳ್ತಾರೆ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗೋದಿಲ್ಲ. ರಾಜ್ಯದ ಅಧ್ಯಕ್ಷನಾಗಿ ಸಂಘಟನೆನ ಬಲಪಡಿಸ್ಕೊಂಡು ಮುಂದೆ ಯಾವ ರೀತಿ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬರಬೇಕು ಆ ನಿಟ್ಟನ್ನು ಕಾರ್ಯತಂತ್ರವನ್ನು ರೂಪಿಸ್ತೇವೆ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು. ಮಾತನಾಡ್ತೀರಪ್ಪ ಅದೆಲ್ಲ. ರಾಜ್ಯಸಭೆ ನಮಗಿರ್ತಕ್ಕಂಥದ್ದು ಒಂದೇ ಸ್ಥಾನ, ಒಂದೇ ಅವಕಾಶ ನಮಗಿರುವಂಥದ್ದು. ರಾಜ್ಯಸಭೆಗೆ ನಮ್ಮ ರಾಜ್ಯದ ದೃಷ್ಟಿಯಿಂದ ಯಾರನ್ನು ಕಳಿಸಿದ್ರೆ ಲಾಭ ಆಗ್ತದೆ, ಇದು ಕೇಂದ್ರದ ನಮ್ಮ ವರಿಷ್ಠರು ತೀರ್ಮಾನ ಮಾಡ್ತಾರೆ, ನಾವು ತೀರ್ಮಾನ ಮಾಡುವಂಥದ್ದಲ್ಲ. ನಮ್ಮ ಮುಂದೆ ಅದು ಯಾವುದೂ ಪ್ರಸ್ತಾಪ ಇಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ರಾಜ್ಯಸಭೆಗೆ ಯಾರನ್ನು ಕಳಿಸ್ಬೇಕು ಇದು ನಮ್ಮ ಪಕ್ಷದ ವರಿಷ್ಠರು, ಪ್ರಧಾನಮಂತ್ರಿಗಳು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ಜಿಯವರು ಅವರು ಕೂತು ತೀರ್ಮಾನ ಮಾಡ್ತಾರೆ. ನಮ್ದು ಅದರಲ್ಲಿ ಯಾವುದೇ ಅಭಿಪ್ರಾಯ ಇಲ್ಲ. ರಾಜಕಾರಣದಲ್ಲಿ ಯಾವತ್ತೂ ಕೂಡ ಸವಾಲುಗಳು ಇರಬೇಕು. ಸವಾಲುಗಳಿದ್ದಾಗ ನಾವು ಹೇಗೆ ನಡ್ಕೊಳ್ತೇವೆ ಅಂತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ. ನಾನು ಇಷ್ಟೇ ಹೇಳ್ತೇನೆ, ಮುಖ್ಯಮಂತ್ರಿಗಳಾಗಿ ಅವ್ರು ಯಾವ ರೀತಿ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಬೇಕು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಆದರೆ ಯಾವುದೇ ಸವಾಲುಗಳು ಬಂದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಕಾರ್ಯಕರ್ತರ ನಮಗೆ ಶಕ್ತಿ, ನಮ್ಮ ಸಂಘಟನೆನೇ ನಮಗೆ ಶಕ್ತಿ. ಅದರ ಆಧಾರದ ಮೇಲೆ ಇದನ್ನು ಹೇಗೆ ಎದುರಿಸ್ಬೇಕು, ಹೇಗೆ ಮಣಿಸ್ಬೇಕು, ಹೇಗೆ ಪಳಗಿಸ್ಬೇಕು ಅದೆಲ್ಲವೂ ಕೂಡ ನಮಗೆ ಗೊತ್ತಿದೆ. ಬರೋದ್ರಿಂದಲೇ ಅದನ್ನು ನಾವು ಮಾಡ್ತೇವೆ. ಥ್ಯಾಂಕ್ ಯು, ಧನ್ಯವಾದ.